ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಪಿ ಎಫ್ ಹಣವನ್ನು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂದರೆ ನೀವು ಏನಾದ್ರು ಕಂಪ್ನಿನ ರಿಸೈನ್ ಮಾಡಿದರೆ ನಿಮಗೆ ಪೂರ್ತಿ ಹಣವನ್ನು ಹೇಗೆ ನೀವು ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ನಾನು ತೋರಿಸ್ಕೊಡೋಂಥ ಸ್ಟೆಪ್ಪೆಲ್ಲ ನೀವು ಫಾಲೋ ಮಾಡಿದ್ರೆ ನೀವು ಯಾವ ಸೈಬರ್ ಸೆಂಟ್ರಿಗೂ ಹೋಗ್ದೇ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅಪ್ಲೈ ಮಾಡ್ಕೋಬೋದು. ಅದು ಯಾವ್ಯಾವ ಸ್ಟೆಪ್ನ ನೀವು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಸ್ಟೆಪ್ನ ನೀಟಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಮೊದಲಿಗೆ ನೀವು ಪಿ ಎಫ್ನ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಅಂದರೆ ಕಂಪ್ನಿನ ನೀವು ಬಿಟ್ಟು 2 ತಿಂಗಳಾಗಬೇಕಾಗುತ್ತೆ. ಕೆಲಸ ಬಿಟ್ಟು 2 ತಿಂಗಳ ನಂತರ ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ಗೆ ಅರ್ಜಿನ ಹಾಕ್ಬೋದು. ಅದಕ್ಕಿಂತ ಮೊದಲಾಗಿ ನಿಮ್ಮ ಸರ್ವಿಸ್ ಎಷ್ಟಾಗಿರಬೇಕು ಅಂದರೆ, ನಿಮ್ಮ ಸರ್ವಿಸು ಬಂದು ಮಿನಿಮಮ್ ಅಂದರೆ 6 ತಿಂಗಳಾಗಿರಬೇಕು, ಮ್ಯಾಕ್ಸಿಮಮ್ ಅಂದರೆ 9.5 ವರ್ಷ 9.5 ಇಯರ್ಸ್ ಒಳಗಿದ್ದರೆ ನೀವು ಈ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂದರೆ ಫಾರಮ್ ನಂಬರ್ 19 ಮತ್ತು 10C ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ನಿಮ್ಮ ಪಾನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು ಎಲ್ಲ ಡಿಜಿಟಲ್ KYC ಆಗಿರಬೇಕಾಗ್ತದೆ. ಇದಿಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮ್ಮ UN ನಂಬರಲ್ಲಿ ಮೆಂಬರ್ ಐಡಿಗಳು ಒಂದಕ್ಕಿಂತ ಹೆಚ್ಚಿದ್ದರೆ ಫಾರಮ್ ನಂಬರ್ನ 13 ಅಪ್ಲೈ ಮಾಡಿ ನೀವು ಪ್ರೀವಿಯಸ್ ಎಂಪ್ಲಾಯಿಯಿಂದ ಪ್ರೆಸೆಂಟ್ ಎಂಪ್ಲಾಯಿಗೆ ನಿಮ್ಮ ಹಣನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ ನೀವು ಆ ಅಮೌಂಟ್ ಈಗ ಪ್ರಸ್ತುತ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಂತರ ನೀವು ಫೈನಲ್ ಸೆಟ್ಲ್ಮೆಂಟ್ಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸ್ನೇಹಿತರೆ ನೋಡಿ, ನೀವು EPF ಅಂತ ಟೈಪ್ ಮಾಡಿದ್ರೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿ ನೀವು UN ನಂಬರು, ಪಾಸ್ವರ್ಡು ಮತ್ತು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಸೈನ್ ಮಾಡ್ಕೋಬೇಕಾಗತ್ತೆ. ಸೈನ್ ಇನ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹಾಕಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಷನ್ನ ಫಿಲ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ಈ ಥರ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇದ್ರದ್ದು ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ತುಂಬ ಆಪ್ಷನ್ಗಳು ಕಾಣುತ್ತೆ. ಸ್ನೇಹಿತರೆ, ಇಲ್ಲಿ ಮೇನೇಜ್ ಅಂತ ಕಾಣ್ತಾ ಇದೆಯಲ್ಲ ನೋಡಿ, ಆ ಮೇನೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ KYC ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. KYC ಅಂದರೆ ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಆಧಾರು, ಪಾನು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. 3 ಲಿಂಕ್ ಆಗಿರಬೇಕಾಗ್ತದೆ. ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಿದ್ದರೆ ಅಲ್ಲಿ ಗ್ರೀನಲ್ಲಿ ನಿಮಗೆ ರೈಟ್ ಮಾರ್ಕಲ್ಲಿ ತೋರಿಸಿರ್ತಾರೆ. ಸ್ನೇಹಿತರೆ, ಅದಲ್ಲದೆ ಪಕ್ಕದಲ್ಲಿ ವೇವ್ ಅಂತ ಇದೆ, ಅದಕ್ಕೆ ಬಂದು ಅಲ್ಲಿ ಪಾಸ್ಬುಕ್ ಅಂತ ಇದೆ. ಆ ಪಾಸ್ಬುಕ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ PF ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ಒಂದ್ಸರಿ ನೀವು ನೋಡ್ಕೋಬೇಕಾಗತ್ತೆ. ಅಲ್ಲಿ ನಿಮ್ಮ UN ನಂಬರು, ಪಾಸ್ವರ್ಡು ಮತ್ತು ಕೆಳಗೆ ಕಾಣೋ ಕ್ಯಾಪ್ಷನ್ ಹಾಕಿ ಸೈನ್ ಇನ್ ಅಂತ ಮಾಡಿದ್ರೆ ನಿಮ್ಮ ಪಾಸ್ಬುಕ್ದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಬಂತು ಅಂದರೆ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಿ ಅದು ಡೀಟೇಲ್ಸು ಓಪನ್ ಆಗುತ್ತೆ. ಅದಲ್ಲದೆ ನಿಮ್ಮದು ಟೋಟಲ್ಲು PF ಮತ್ತು ಪೆನ್ಷನ್ ಅಮೌಂಟು, ಟೋಟಲ್ ಅಮೌಂಟ್ಸ್ ಎಲ್ಲ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಪಾಸ್ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಕೆಳಗಡೆ ಬಂತು ಅಂದರೆ ಅಲ್ಲಿ ನಿಮಗೆ ಅಮೌಂಟು ಸಮ್ಮರಿ 3 ಟೈಪ್ಸಲ್ಲಿ ಅಲ್ಲಿ ತೋರಿಸುತ್ತೆ. ಅಲ್ಲಿ ನಿಮಗೆ ಅಲ್ಲಿ PF ಅಮೌಂಟ್ ಇದು 2, ಇದು ಪೆನ್ಷನ್ ಅಮೌಂಟು. ಸ್ನೇಹಿತರೆ, ಲಾಸ್ಟು ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂದರೆ ಮಾತ್ರ ಈ 3 ಅಮೌಂಟನ್ನು ಕೂಡ ತೆಗಿಬೋದು ಈಗ. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಯಾವ ಮಂತಲ್ಲಿ ನಿಮಗೆ ಎಷ್ಟೆಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ, ನೀವು ಬೇಕಾದ್ರೆ ಈ PDF ಡೌನ್ಲೋಡ್ ಮಾಡ್ಕೋಬೋದು. ನೀವು ಅಮೌಂಟನ್ನು ಏನಕ್ಕೆ ಚೆಕ್ ಮಾಡ್ಕೋಬೇಕು ಅಂದರೆ, ನಿಮಗೆ 50,000 ಮೇಲಿತ್ತು ಅಂದರೆ ನೀವು ಫಾರಮ್ ನಂಬರ್ 15G ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ಒಂದ್ಸರಿ ನಿಮ್ಮ ಅಮೌಂಟ್ನ ಸಮ್ಮರಿನ ಚೆಕ್ ಮಾಡ್ಕೊಳ್ಳಿ. ಅದಲ್ಲದೆ ಸ್ನೇಹಿತರೆ, ನೀವು ಮತ್ತೆ ವಾಪಸ್ ಬಂದು ನೀವು ಮೇನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮಾರ್ಕ್ ಆಫ್ ಎಕ್ಸಿಟ್ ಅಂದರೆ ನೀವು ಕಂಪ್ನಿ ಬಿಟ್ಟಿರೋದನ್ನ ತೋರಿಸ್ಬೇಕಾಗತ್ತೆ. ಯಾವ ಡೇಟಲ್ಲಿ ನೀವು ಕಂಪ್ನಿಯಿಂದ ಹೊರಗಡೆ ಬಂದಿದ್ದೀರಿ ಅಂತ ತೋರಿಸಿದ್ರೆ ಮಾತ್ರ ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಅದಲ್ಲದೆ ವೇವ್ ಮೇಲೆ ಹೋಗಿ ಸರ್ವಿಸ್ ಹಿಸ್ಟ್ರಿಲಿ ಕೂಡ ನೀವು ಮಾರ್ಕ್ ಆಫ್ ಎಕ್ಸಿಟು ಯಾವ ಡೇಟಲ್ಲಿ ಜಾಯ್ನ್ ಆಗಿದ್ದೀರಾ ಮತ್ತು ಯಾವ ಡೇಟಲ್ಲಿ ನೀವು ಕಂಪ್ನಿನ ಬಿಟ್ಟಿದ್ದೀರಿ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನು ತೋರಿಸುತ್ತೆ ಅಲ್ಲಿ. ಅದೆಲ್ಲ ಆಗಿದ್ರು ಮಾತ್ರ ಇಲ್ಲಿ ಪಕ್ಕದಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಬಂದು ಇಲ್ಲಿ ಕ್ಲೈಮ್ ಫಾರಮ್ ಅಲ್ಲಿ ಕಾಣುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿ ನೀವು ನಿಮ್ಮದು PFಗೆ ಏನು ಕೊಟ್ಟಿರ್ತೀರ ಆ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕಬೇಕಾಗತ್ತೆ. ಹಾಕಿ ವೆರಿಫೈ ಅಂತ ಮಾಡಿದ್ರೆ ಈ ಥರ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಯಾವ ಫಾರಮ್ ಅಪ್ಲೈ ಮಾಡ್ತೀರಾ ಅಂತ 4 ಫಾರಮ್ಗಳು ಓಪನ್ ಆಗುತ್ತೆ. ಸ್ನೇಹಿತರೆ, ಅಲ್ಲಿ ನಾವು PFನ ಫೈನಲ್ ಸೆಟ್ಲ್ಮೆಂಟ್ ಮಾಡ್ತಿರೋದ್ರಿಂದ ಫಸ್ಟ್ ಅಪ್ಲೈ ಮಾಡಬೇಕಿರೋದು ಫಾರಮ್ ನಂಬರ್ 19 ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲಿ PF ವಿತ್ಡ್ರಾಲ್ ಅಂತ ಕಾಣ್ತಾ ಇದೆ. ಸೆಕೆಂಡ್ದು ಬಂದು ಪೆನ್ಷನ್ ವಿತ್ಡ್ರಾಲು, 3ನೇದು ಬಂದು ಪೆನ್ಷನ್ದು ಅದು ಸರ್ಟಿಫಿಕೇಟ್ ಅಂದರೆ ನೀವು 10 ವರ್ಷ ದಾಟಿದ್ರೆ ಮಾತ್ರ ಅದನ್ನ ಅಪ್ಲೈ ಮಾಡಬೇಕಾಗತ್ತೆ. ನಾನೀಗ ಫಾರಮ್ ನಂಬರ್ 19 ಅಪ್ಲೈ ಮಾಡಿಕೊಂಡೆ. ಈಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪ್ಲೋಡ್ ಫಾರಮ್ ನಂಬರ್ 15G ಅಂತ ತೋರಿಸ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ PF ಖಾತೆಯ ಒಟ್ಟು ಮೊತ್ತ 50,000ಕ್ಕಿಂತ ಹೆಚ್ಚಾಗಿದ್ದರೆ
ಅಂದರೆ ಪಿ ಎಫ್ ಅಂದರೆ ಎಂಪ್ಲಾಯರ್ ಶೇರ್ ಆ್ಯಂಡ್ ಎಂಪ್ಲಾಯಿ ಶೇರ್ ಒಟ್ಟು ಮೊತ್ತ, ಅದರಲ್ಲಿ ಪೆನ್ಷನ್ಗೆ ಸಪ್ರೇಟಾಗಿ ಅಮೌಂಟ್ ಬಂದಿರುತ್ತೆ ಮತ್ತು ಪಿ ಎಫ್ಗೆ ಸಪ್ರೇಟಾಗಿ ಅಮೌಂಟ್ ಬಂದಿರ್ತದೆ. ಇಲ್ಲಿ ನೀವು ನೋಡ್ಬೋದು, ಇವೆರಡು ಕಾಲ ಮೇಲೆ ಬರ್ತಕ್ಕಂಥದ್ದು ಪಿ ಎಫ್ ಅಮೌಂಟು, ಲಾಸ್ಟ್ ಕಾಲ ಮೇಲೆ ಬರ್ತದಲ್ಲ ಅದು ನಿಮ್ಮ ಪೆನ್ಷನ್ ಅಮೌಂಟ್ ಆಗಿರ್ತದೆ. ಅದ್ರ ಒಟ್ಟು ಮೊತ್ತ 50,000ಕ್ಕಿಂತ ಮೇಲಿದ್ದರೆ ನೀವು 15G ಫಾರಮ್ನ ಅಪ್ಲೈ ಮಾಡಬೇಕಾಗತ್ತೆ. 15G ಫಾರಮ್ನ ಹೇಗೆ ಅಪ್ಲೈ ಮಾಡೋದು ಅಂತ ಬರೆಯೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಅದನ್ನು ನೋಡ್ಕೊಂಡು ನೀವು 15G ಫಾರಮ್ನ ಫಿಲಪ್ ಮಾಡಿ. ಈಗ ನಾನು 15G ಫಾರಮ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತದನಂತರ ಕೆಳಗಡೆ ಬಂತು ಅಂದರೆ ನಮ್ಮ ಎಂಪ್ಲಾಯ್ದು ಯಾವುದು ಕರೆಕ್ಟ್ ಅಡ್ರೆಸ್ ಇರುತ್ತೋ, ಈಗ ಪ್ರಸ್ತುತ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ಸನ್ನು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಊರು, ನಿಮ್ಮ ಪೋಸ್ಟು, ನಿಮ್ಮ ಹೋಬಳಿ ಮತ್ತು ನಿಮ್ಮ ತಾಲೂಕು ಎಲ್ಲ ಫುಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಆಮೇಲೆ ನಿಮ್ಮ ರಾಜ್ಯನ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಸಿಟಿ ಅಂತ ಕಾಣುತ್ತೆ, ಆ ಜಾಗದಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಿನ್ ಕೋಡ್ನ ಹಾಕಿ. ಕೆಳಗಡೆ ಬಂತು ಅಂದರೆ ನೀವು ಇಲ್ಲಿ ನಿಮ್ಮ ಪಾಸ್ಬುಕ್ನ ಫ್ರಂಟ್ ಪೇಜು ಅಥವಾ ನಿಮ್ಮ ಖಾಲಿ ಚೆಕ್ನ ಒಂದು ಡಾಕ್ಯುಮೆಂಟ್ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ನಾನು ಪಾಸ್ಬುಕ್ನ ಫ್ರಂಟ್ ಪೇಜ್ನ ಚೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಕರೆಕ್ಟ್ ಇದೆಯಾ ಅಂತ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಸ್ನೇಹಿತರೆ. ತದನಂತರ ಕೆಳಗಡೆ ಬಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ಅಲ್ಲಿ ಫಿಲ್ ಮಾಡಿ ಕೆಳಗೆ ವ್ಯಾಲಿಡೇಟ್ OTP ಆ್ಯಂಡ್ ಸಬ್ಮಿಟ್ ದ ಕ್ಲೈಮ್ ಫಾರ್ಮ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಬೇಕು. ಸ್ವಲ್ಪ ವೆಯ್ಟ್, ಸರ್ವರ್ ಯಾವಾಗಲೂ PF ಯಾವಾಗಲೂ ಬ್ಯುಸಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಕ್ಸಸ್ಫುಲ್ಲಾಗಿ ನಮ್ಮದು ಫಾರಮ್ ನಂಬರ್ 19 ಸಬ್ಮಿಟ್ ಆಗಿದೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆಯಲ್ಲ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಫಾರಮು ನಿಮ್ಮದು ಕ್ಲೈಮ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಫಾರಮು ಶೋ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ನೀವು ಕಸ್ಟಮರ್ಗೆ ಬೇಕಾದರೆ ಕೊಡ್ಬೋದು ಸ್ನೇಹಿತರೆ. ಈಗ ನನ್ನ ಕೇಸಲ್ಲಿ ನಾನು ಇದು ಕಸ್ಟಮರ್ಗೆ ಕೊಡ್ತಾ ಇರೋದ್ರಿಂದ ನಾನು ಪ್ರಿಂಟ್ ತೆಗಿತಾ ಇದ್ದೀನಿ ಸ್ನೇಹಿತರೆ. ಫಾರಮ್ ಅಂದರೆ ಫಸ್ಟ್ ಫಾರಮ್ ಇರುತ್ತಲ್ಲ, ಒಂದು ಸಿಂಗಲ್ ಪೇಜನ್ನು ತಗೊಳ್ಳಿ ಪ್ರಿಂಟನ್ನು. ನಂತರ ಸ್ನೇಹಿತರೆ ನೀವು ಮತ್ತೆ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ಗೆ ಬಂದು ನೀವೀಗ ಆಲ್ರೆಡಿ ಫಾರಮ್ ನಂಬರು 19 ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದೀರಿ. ಫಾರಮ್ ನಂಬರ್ 10C ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು ಅಂದರೆ 2 ಫಾರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಆನ್ಲೈನ್ ಸರ್ವಿಸ್ ಬಂದು ಕ್ಲೈಮ್ ಫಾರಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಕನ್ಫರ್ಮೇಷನ್ ಕೇಳುತ್ತೆ. ಅಕೌಂಟ್ ನಂಬರ್ನ ಹಾಕಿ ವೆರಿಫೈ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ, ಅದನ್ನು ಎಸ್ ಅಂತ ಮಾಡಿ ಪ್ರೊಸೀಡ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಸೆಲೆಕ್ಟ್ ದ ಫಾರಮ್ ಅಂದರೆ ಅಲ್ಲಿ ಪೆನ್ಷನ್ ವಿತ್ಡ್ರಾಲ್ ಫಾರಮ್ ನಂಬರ್ 10C ಅಂತ ಇದೆ, ಸೆಕೆಂಡ್ ಕಾಲಮು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಸ್ ಇಟ್ ಈಸು ನಿಮ್ಮದು ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ. ನಿಮ್ಮದು ವಿಲೇಜು, ಪೋಸ್ಟು ಮತ್ತು ಹೋಬಳಿ ಮತ್ತು ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟಿಕ್ಕು, ಹಾಗೆ ನಿಮ್ಮ ತಾಲೂಕು, ನಿಮ್ಮದಂದರೆ ಸಿಟಿ, ನಿಯರೆಸ್ಟ್ ಸಿಟಿ. ತದನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮದು ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಪಿನ್ ಕೋಡ್ನ ಹಾಕಿ ನೀವು ಖಾಲಿ ಚೆಕ್ಕು ಅಥವಾ ನಿಮ್ಮ ಪಾಸ್ಬುಕ್ನ ಫ್ರಂಟ್ ಸೈಡು ಪೇಜ್ ಇರುತ್ತಲ್ಲ ಅದು ಕೂಡ ವಿತ್ ಮ್ಯಾನೇಜರ್ ಸಿಗ್ನೇಚರ್ ಆಗಿರಬೇಕು. ಮತ್ತು ನಿಮ್ಮ ಫೋಟೋದು ಕಾರ್ನರಲ್ಲೆಲ್ಲ ರೌಂಡ್ ಸೀಲ್ ಸಿಗ್ನೇಚರ್ ಆಗಿರಬೇಕು. ಈ ಥರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಅಂತ ಬಂದಮೇಲೆ ನೀವು ಕೆಳಗಡೆ ಬಂದು ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ ನಂತರ ಗೆಟ್ ಆಧಾರ್ OTP ಅಂತ ಕಾಲಮು ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ಈಗ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿದೆ. ಆ OTPನ ಹಾಕಿ ಅಲ್ಲಿ ಕೆಳಗಡೆ ವ್ಯಾಲಿಡೇಟ್ OTP ಆ್ಯಂಡ್ ಸಬ್ಮಿಟ್ ದ ಕ್ಲೈಮ್ ಫಾರಮ್ ಅಂತ ಬರುತ್ತೆ. ನೀವು ಫಾರಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದರೆ ಈ ರೀತಿ ಗ್ರೀನಲ್ಲಿ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ, ಅದನ್ನ ಕ್ಲಿಕ್ ಕೇರ್ನ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮದು ಫಾರಮ್ ಸಬ್ಮಿಟ್ ಆಗಿರೋದಕ್ಕೆ ಒಂದು ಅಕ್ನಾಲೆಜ್ಮೆಂಟು ಜನ್ರೇಟ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ನೀವು ಕಸ್ಟಮರ್ಗೆ ಪ್ರಿಂಟ್ ಬೇಕಾದರೂ ಕೊಡ್ಬೋದು, ಇಲ್ಲ ಸೇವ್ ಮಾಡಬೇಕಾದ್ರೂ ಇಟ್ಕೊ. ಹೀಗೆ ಸ್ನೇಹಿತರೆ ಸಕ್ಸಸ್ಫುಲ್ಲಾಗಿ ನಮ್ಮದು 2 ಫಾರಮ್ ಕೂಡ ಸಬ್ಮಿಟ್ ಆಯಿತು. PF ಮತ್ತು ಪೆನ್ಷನ್ದು ಫಾರಮ್ ನಂಬರ್ 19 ಮತ್ತು ಫಾರಮ್ ನಂಬರ್ 10C 2 ಫಾರಮ್ ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ನೀವು ಫಾರಮ್ನ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆದ 7 ದಿವಸದ ಒಳಗೆ ನಿಮ್ಮ ಚಾಲ್ತಿಲಿರೋ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹ ಇಂಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಆಲ್ರೆಡಿ ನಾನು PFಗೆ ಸಂಬಂಧಿತ ತುಂಬ ವೀಡಿಯೋಗಳ ಮಾಡಿದ್ದೀನಿ ಸ್ನೇಹಿತರೆ. ನೀವು ಕೂಡ ನಮ್ಮ ಚಾನಲ್ನಲ್ಲಿ ನೀವು ಸರ್ಚ್ ಮಾಡಿ ನೀವು ಆ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.